ಬಾಗಲಕೋಟೆ ತಾಲೂಕಿನ ಹೊಸ ಮೂರ್ನಾಳ್ ಗ್ರಾಮದಲ್ಲಿ ವಿಶ್ವಕರ್ಮ ಜಯಂತಿ ಹಾಗೂ ಪೂಜಾ ಮಹೋತ್ಸವದ ಅಂಗವಾಗಿ ಪಲ್ಲಕ್ಕಿ ಉತ್ಸವ ಹಾಗೂ ಭಗವಾನ್ ವಿಶ್ವಕರ್ಮ ಪ್ರಭುವಿನ ಭಾವಚಿತ್ರದ ಮೆರವಣಿಗೆ ಅದ್ದೂರಿಯಾಗಿ ಜರುಗಿತು. ವಿಶ್ವಕರ್ಮ ಸಮಾಜದ ಕ್ಷೇಮಾಭಿವೃದ್ಧಿ ಸಂಘದಿಂದ ಹಮ್ಮಿಕೊಂಡಿರುವಂತಹ ಕಾರ್ಯಕ್ರಮದಲ್ಲಿ ಬೆಳಗಿನ ಜಾವದಿಂದ ಗ್ರಾಮ ದೇವತೆಯ ದೇವಸ್ಥಾನದಲ್ಲಿ ವಿಶ್ವಕರ್ಮ ಪ್ರಭುವಿಗೆ ವಿಶೇಷ ಪೂಜೆ ಸಲ್ಲಿಸಿ ಮಹಾಮಂಗಳಾರತಿ ನೆರವೇರಿಸಲಾಯಿತು. ನಂತರ ಗ್ರಾಮ ದೇವಿಯ ದೇವಸ್ಥಾನದಿಂದ ಮೆರವಣಿಗೆ ಮೂಲಕ ಪಲ್ಲಕ್ಕಿ ಉತ್ಸವವು ಗ್ರಾಮದ ಪ್ರಮುಖ ರಸ್ತೆಗಳಲ್ಲಿ ಸಂಚಾರ ಮಾಡಿ ಬಳಿಕ ಗ್ರಾಮ ದೇವಕ್ಕೆ ತಲುಪಿತು. ನಂತರ ವಿಶ್ವಕರ್ಮ ಸಮಾಜದ ಮುಖಂಡರು ಹಾಗೂ ಸ್ವಾಮೀಜಿಗಳ ನೇತೃತ್ವದಲ್ಲಿ ಧಾರ್ಮಿಕ ಸಭೆ ಜರುಗಿತು. ಸಭೆಯಲ್ಲಿ ದಿವ್ಯ ಸಾನ್ನಿಧ್ಯವನ್ನು ಶ್ರೀ ಮಳೆರಾಜೇಂದ್ರ ಸ್ವಾಮೀಜಿ ಮಠದ ಪೂಜ್ಯರಾಗಿರುವಂಥ ನವೀನ ಸ್ವಾಮೀಜಿಗಳು ಹಾಗೂ ನಿತ್ಯಾನಂದ ಸ್ವಾಮೀಜಿಗಳು ವಹಿಸಿದ್ದರು. ವಿಶ್ವಕರ್ಮದ ಸಮಾಜದ ಮುಖಂಡರು ಹಾಗೂ ಗ್ರಾಮದ ಗುರು ಹಿರಿಯರು ಭಾಗವಹಿಸಿ ಕಾರ್ಯಕ್ರಮಕ್ಕೆ ಶೋಭೆ ತಂದರು. ಮಹಿಳೆಯರು ಕುಂಭ ಹೊತ್ತು ಜೊತೆಗೆ ಆರತಿಯನ್ನು ಹಿಡಿದುಕೊಂಡು ಮೆರವಣಿಗೆಗೆ ಶೋಭೆ ತಂದರು. ಬಾಗಲಕೋಟೆಯ ನವನಗರದ ಸೆಕ್ಟರ್ ನಂಬರ್ 10ರಲ್ಲಿ ವಿದ್ಯುತ್ ಕಂಬ ಸಂಪೂರ್ಣ ಹಾಳಾಗಿದ್ದು ಇನ್ನೇನು ಬೀಳುವ ಸ್ಥಿತಿಯಲ್ಲಿ ಬಂದಿದೆ. ವಿದ್ಯುತ್ ಕಂಬ ತುಕ್ಕು ಹಿಡಿದಿದ್ದು ಮಳೆಯಿಂದ ನೆನೆದು ಸಂಪೂರ್ಣ ಹಾಳಾಗಿದೆ. ಜಿಲ್ಲಾ ಆಸ್ಪತ್ರೆಯ ಮುಂಭಾಗದಲ್ಲಿರುವಂತಹ ರಸ್ತೆ ಕಾಮಗಾರಿ ನಡೆಯುತ್ತಿದ್ದು ಕೊಳಚೆಮಯವಾಗಿದೆ. ಮೊದಲೇ ಸೂಕ್ತ ಸಂಚಾರಕ್ಕೆ ತೊಂದರೆ ಉಂಟಾಗುತ್ತಿದೆ. ಈಗ ವಿದ್ಯುತ್ ಕಂಬ ಬೀಳುವ ಸ್ಥಿತಿಯಲ್ಲಿ ಇದ್ದು ಸಂಬಂಧಪಟ್ಟ ಅಧಿಕಾರಿಗಳು ಗಮನ ಹರಿಸಿ ದುರ್ಘಟನೆ ನಡೆಯುವ ಮುಂಚೆ ಎಚ್ಚರಿಕೆ ವಹಿಸಿ ನಡೆಯುವ ಅನಾಹುತ ತಪ್ಪಿಸಿ ಎಂದು ಸ್ಥಳೀಯರು ಮನವಿ ಮಾಡಿಕೊಂಡಿದ್ದಾರೆ. ಈ ವಿದ್ಯುತ್ ಕಂಬವು ಹೇಗೆಲ್ಲ ತುಕ್ಕು ಹಿಡಿದಿದೆ ನೋಡಿ. ಇದೇ ರಸ್ತೆಯ ಅಕ್ಕಪಕ್ಕದಲ್ಲಿ ಮಹಿಳೆಯರು ಮಕ್ಕಳು ಸಂಚಾರ ಮಾಡುತ್ತಾರೆ. ಅಕಸ್ಮಾತ್ವಾಗಿ ಬಿದ್ದರೆ ಏನು ಅನಾಹುತ ಆಗುವುದೆಂಬುದು ನಿರೀಕ್ಷಣೆ ಮಾಡಬಹುದು. ಆದ್ದರಿಂದ ಅನಾಹುತ ತಪ್ಪಿಸಲು ಸಂಬಂಧಪಟ್ಟ ಅಧಿಕಾರಿಗಳು ಗಮನ ಹರಿಸಿ ಹೀಗೆ ತುಕ್ಕು ಹಿಡಿದಿರುವಂತಹ ವಿದ್ಯುತ್ ಕಂಬ ಬದಲಾವಣೆ ಮಾಡಿರಿ ಎಂದು ಸ್ಥಳೀಯರು ಮನವಿ ಮಾಡಿಕೊಂಡಿದ್ದಾರೆ. ಈಗಾದರೂ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಬದಲಾವಣೆ ಮಾಡುತ್ತಾರಾ ಎಂಬುದು ಕಾಯ್ದು ನೋಡಬೇಕಾಗಿದೆ.
ಬೆಂಗಳೂರಿನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ನಡೆದಿರುವಂತಹ ಸಚಿವ ಸಂಪುಟದ ಸಭೆಯಲ್ಲಿ ಕೃಷ್ಣಾ ಮೇಲ್ದಂಡೆ ಯೋಜನೆಗೆ ಸಂಬಂಧಿಸಿದ ರೈತರ ಜಮೀನಿಗೆ ಬೆಲೆ ನಿಗದಿ ಮಾಡುವ ಮೂಲಕ ಮಹತ್ವದ ನಿರ್ಧಾರ ತೆಗೆದುಕೊಳ್ಳಲಾಗಿದೆ. ನೀರಾವರಿ ಜಮೀನಿಗೆ ಪ್ರತಿ ಎಕರೆಗೆ 40 ಲಕ್ಷ ರೂಪಾಯಿಗಳು ನಿಗದಿಪಡಿಸಿದ್ದು, ಒಣ ಬೇಸಾಯ ಜಮೀನಿಗೆ 30 ಲಕ್ಷ ರೂಪಾಯಿಗಳ ಬೆಲೆ ನಿಗದಿ ಮಾಡಿದೆ. ಈ ಐತಿಹಾಸಿಕ ನಿರ್ಣಯ ತೆಗೆದುಕೊಂಡಿರುವ ಹಿನ್ನೆಲೆಯಲ್ಲಿ ಉತ್ತರ ಕರ್ನಾಟಕದ ರೈತರಿಗೆ ನ್ಯಾಯ ಒದಗಿಸಿದೆ ಎಂದು ಸರ್ಕಾರದ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವಂತಹ ಆರ್.ವಿ. ತಿಮ್ಮಾಪೂರ್ ಸೇರಿದಂತೆ ಇತರ ಮುಖಂಡರು ಹರ್ಷ ವ್ಯಕ್ತಪಡಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವಂತಹ ಆರ್.ವಿ. ತಿಮ್ಮಾಪೂರ್ ಜೊತೆಗೆ ಹಿರಿಯ ಮುಖಂಡರಾಗಿರುವಂತಹ ಎಸ್.ಆರ್. ಪಾಟೀಲ್, ಶಾಸಕರಾದಂತಹ ಜೆ.ಟಿ. ಪಾಟೀಲ್ ಹಾಗೂ ಅಜಯ್ ಕುಮಾರ್ ಸರ್ನಾಯಕ್ ಸೇರಿದಂತೆ ಇತರ ಮುಖಂಡರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಹಾಗೂ ಉಪಮುಖ್ಯಮಂತ್ರಿ ಜೊತೆಗೆ ನೀರಾವರಿ ಸಚಿವರಾಗಿರುವಂತಹ ಡಿ.ಕೆ. ಶಿವಕುಮಾರ್ ಅವರಿಗೆ ಅಭಿನಂದನೆ ಸಲ್ಲಿಸಿದ್ದಾರೆ. ಈ ಬಗ್ಗೆ ಬಿಳಿಗಿ ಮತಕ್ಷೇತ್ರದ ಶಾಸಕರಾಗಿರುವಂತಹ ಜೆ.ಟಿ. ಪಾಟೀಲ್ ಅಭಿಪ್ರಾಯ ವ್ಯಕ್ತಪಡಿಸಿದ್ದು ಹೀಗೆ. ವಿಶೇಷ ಕ್ಯಾಬಿನೆಟ್ ಸಭೆಯಲ್ಲಿ ಏನು ಹಲವಾರು ವರ್ಷಗಳಿಂದ ನೆನೆಗುದಿಗೆ ಬಿದ್ದಿರುವಂಥ ಆಲ್ಮಟ್ಟಿ ಯೋಜನೆಯನ್ನು 3 ವರ್ಷದಲ್ಲಿ ಸಂಪೂರ್ಣವಾಗಿ ಮುಗಿಸಲು ತೆಗೆದುಕೊಂಡಂಥ ನಿರ್ಣಯ ಸ್ವಾಗತಾರ್ಹ. ಆಮೇಲೆ ಎಳೆದು ಭೂಮಿಯ ಬೆಲೆ ಬಗ್ಗೆ ಸಾಕಷ್ಟು ವರ್ಷಗಳಿಂದ ಹೋರಾಟ ಮಾಡ್ತಾ ಬಂದಿದ್ದೀವಿ ನಾವೆಲ್ಲರೂ. ಇವತ್ತು ನಮ್ಮ ಬೇಡಿಕೆಗೆ ಭಾಳ ಸ್ಪಂದನೆ ನೀಡಿದಂಥ ಸನ್ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಆನಂತರ ಸನ್ಮಾನ್ಯ ಎಚ್.ಕೆ. ಪಾಟೀಲರು, ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು, ಅವರಿಗೆ ಎಷ್ಟೇ ಅಭಿನಂದನೆ ಹೇಳಿದರು ಕಡಿಮೆ ಇರುವಂಥ ಮಾತನ್ನು ಹೇಳ್ತೀನಿ. ಇಂದಿನ ಸಭೆಯೊಳಗೆ ಸನ್ಮಾನ್ಯ ಎಂ.ಬಿ. ಪಾಟೀಲರು, ಶಿವಾನಂದ ಪಾಟೀಲರು ಇದ್ದರು. ಅವರು ಸಹಿತ ಇದಕ್ಕೆ ಸಾಥ್ ಕೊಟ್ಟಿದ್ದಾರೆ ಅನ್ನುವಂಥ ಗಮನ ತರಲಿಕ್ಕೆ ಇಚ್ಛೆ ಮಾಡ್ತೀನಿ. ಇವತ್ತು ನಿಜವಾಗಿಯೂ ನಮಗೆ ಯಾವ ಶಬ್ದಗಳಲ್ಲಿ ನಮ್ಮ ಮುಖ್ಯಮಂತ್ರಿಗಳನ್ನ, ಉಪಮುಖ್ಯಮಂತ್ರಿಗಳನ್ನ, ಕರ್ನಾಟಕ ಸಚಿವ ಸಂಪುಟವನ್ನು ಅಭಿನಂದನೆ ಹೇಳಬೇಕು ಅನ್ನುವಂಥದ್ದು ತಿಳಿವಲ್ಲ. ನಾವು ಭಾಳ ಸಂತೋಷದೊಳಗಿದೆ. ನಾವು ನಮ್ಮ ಬೇಡಿಕೆಗೆ ಸಮೀಪದಲ್ಲಿ ಸ್ಪಂದನೆ ನೀಡಿರುವಂಥ ಈ ಸರ್ಕಾರಕ್ಕೆ ಧನ್ಯವಾದಗಳು. ಒಂದು ಜನರು ಏನೇ ಮಾತಾಡ್ತಿದ್ರೆ ಈ ಯೋಜನೆ ಆಗೋದಿಲ್ಲ, ಇವ್ರ ಕಡೆ ದುಡ್ಡು ಎಲ್ಲೈತಿ ಅನ್ನುವಂಥ ಮಾತನ್ನು ವಿರೋಧ ಪಕ್ಷದವ್ರ ಕಡೆಯಿಂದ ಕೇಳ್ತಿದ್ದೀವಿ, ಸಂತ್ರಸ್ತರ ಬಾಯಿಂದನೂ ಕೇಳ್ತಿದ್ದೀವಿ. ಆದರೆ ಇವತ್ತು ದುಡ್ಡು ಎಲ್ಲಿ ಐತಿ, ಹೆಂಗೆ ಮಾಡಬೇಕು, ಇದನ್ನು ಮುಗಿಸ್ಬೇಕು ಅನ್ನುವಂಥ ಸಂಪೂರ್ಣ ಅಭ್ಯಾಸ ಮಾಡಿನೇ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು, ಸನ್ಮಾನ್ಯ ಮುಖ್ಯಮಂತ್ರಿಗಳು ವಿಶೇಷ ಸಭೆಗಳನ್ನು ಕರೆದು ಎಲ್ಲ ಜನಪ್ರತಿನಿಧಿಗಳನ್ನು, ಹೋರಾಟ ಸಮಿತಿಯ ಮುಖಂಡರುಗಳನ್ನು, ಸಂತ್ರಸ್ತರನ್ನು ಕರೆಸಿ ಮೀಟಿಂಗ್ ಮಾಡಿ ಇವತ್ತು ಒಂದು ಇತ್ಯರ್ಥಕ್ಕೆ ಬಂದದ್ದು ಭಾಳ ಸಂತೋಷ ತಂದಿದೆ ಅನ್ನುವಂಥ ಮಾತನ್ನು ಹೇಳ್ತಾರೆ. ಅವರಿಗೆ ಅಖಿಲ ಭಾರತ್ ವೀರಶೈವ ಮಹಾಸಭಾದ ಆಜ್ಞೆಯ ಪ್ರಕಾರ ಸೆಪ್ಟೆಂಬರ್ 19ರಂದು ಹುಬ್ಬಳ್ಳಿಯಲ್ಲಿ ಬೃಹತ್ ಸಮಾವೇಶ ಹಮ್ಮಿಕೊಳ್ಳಲಾಗಿದೆ ಎಂದು ಕಮತಗಿ ಹುಚ್ಚೇಶ್ವರ ಮಠದ ಶ್ರೀಗಳು ಮಾಹಿತಿ ನೀಡಿದ್ದಾರೆ. ಅವರು ಬಾಗಲಕೋಟೆಯ ನಗರದ ಬಸವೇಶ್ವರ ವಿದ್ಯಾವರ್ತಕ ಸಂಘದಲ್ಲಿ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡುತ್ತಾ, ಅಖಿಲ ಭಾರತ ವೀರಶೈವ ಮಹಾಸಭಾದ ಏಕತಾ ಸಮಾವೇಶಕ್ಕೆ ಎಲ್ಲ ಶರಣರು ಆಗಮಿಸಬೇಕು, ಜಾತಿ ಸಮೀಕ್ಷೆ ಸೇರಿದಂತೆ ಇತರ ವಿಷಯಗಳ ಬಗ್ಗೆ ಚರ್ಚೆ ನಡೆಸಲಾಗುವುದು ಎಂದರು. ಈ ಸಂದರ್ಭದಲ್ಲಿ ಮಾಜಿ ಶಾಸಕರಾಗಿರುವಂತಹ ವೀರಣ್ಣ ಚರಂತಿಮಠ ಮಾತನಾಡಿ, ವೀರಶೈವ ಮಹಾಸಭಾದ 100 ವರ್ಷಗಳ ಇತಿಹಾಸ ಇದ್ದು ತನ್ನದೇ ಆದ ಮಹತ್ವ ಪಡೆದುಕೊಂಡಿದೆ ಎಂದು ತಿಳಿಸಿದರು. 19ನೇ ತಾರೀಕು ನೆಹರು ಮೈದಾನದಲ್ಲಿ ನಡೀತಕ್ಕಂಥ ಅಖಿಲ ಭಾರತ ವೀರಶೈವ ಮಹಾಸಭಾ ಏಕತಾ ಸಮಾವೇಶಕ್ಕೆ ಎಲ್ಲ ಶರಣ ಬಂಧುಗಳು ಅಲ್ಲಿಗೆ ಬರಬೇಕು ಅಂತಕ್ಕಂಥ ಭಿನ್ನವನ್ನ ಎಲ್ಲರಿಗೂ ಕೂಡ ಹೇಳ್ತಕ್ಕಂಥದ್ದು. ಜೊತೆಗೆ ನಾಳೆ ನಡೀತಕ್ಕಂಥ ಜಾತಿಯ ಜನಗಣತಿಯಲ್ಲಿ ಏನು ವಿಷಯಗಳು ಬರ್ತವೆ ಅನ್ನೋದನ್ನ ಪೂಜ್ಯರು ತಮಗೂ ಕೂಡ ತಿಳಿಸಿರ್ತಕ್ಕಂಥದ್ದು. ತಪ್ಪದೆ ಅಖಂಡ ವೀರಶೈವ ಲಿಂಗಾಯತ ಸಮಾಜದ ಎಲ್ಲ ಪ್ರತಿನಿಧಿಗಳಾಗಿರ್ಬೋದು ಅಥವಾ ಜನಸಾಮಾನ್ಯರಾಗಿರ್ಬೋದು ಎಲ್ಲರೂ ಕೂಡ 19ನೇ ತಾರೀಕಿಗೆ ಹುಬ್ಬಳ್ಳಿಯಲ್ಲಿ ನಡೀತಕ್ಕಂಥ ನೆಹರು ಮೈದಾನದಲ್ಲಿ ಭಾಗವಹಿಸಿ ಈ ಸಮಾಜದ ಒಗ್ಗಟ್ಟನ್ನು ನಾವೆಲ್ಲರೂ ಕೂಡ ತೋರಿಸ್ಬೇಕಾಗಿರ್ತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ತಾವೆಲ್ಲರೂ ಕೂಡ ಅಲ್ಲಿಗೆ ಬರ್ತೀರಿ, ನಾವೆಲ್ಲರೂ ಕೂಡ ಒಂದೇ ಅಂತಕ್ಕಂಥ ಭಾವನೆಯನ್ನ ತಾವೆಲ್ಲರೂ ಕೂಡ ತೋರಿಸ್ತೀರಿ ಅಂತಕ್ಕಂಥ ನಂಬಿಕೆ ನಮಗೆಲ್ಲರೂ ಕೂಡ ಇರ್ತಕ್ಕಂಥದ್ದು. ಎಲ್ಲರಿಗೂ ಕೂಡ ಶರಣು. ಕರ್ನಾಟಕದಲ್ಲಿ ವೀರಶೈವರು ಇದ್ದೇವೆ. ಅದಕ್ಕೆ ಅಷ್ಟೇ ಅಲ್ಲ, ಕರ್ನಾಟಕ, ಮಹಾರಾಷ್ಟ್ರ, ಆಂಧ್ರ, ತಮಿಳುನಾಡು ಅಷ್ಟೇ ಅಲ್ಲ, ಮಧ್ಯಪ್ರದೇಶ, ರಾಜಸ್ಥಾನದಲ್ಲಿಯೂ ಕೂಡ ಇನ್ನೂ ಅನೇಕ, ಉತ್ತರ ಪ್ರದೇಶದಲ್ಲಿ ನಮ್ಮ ವೀರಶೈವ ಲಿಂಗಾಯತ ಸಮಾಜ ಇದೆ.
ನಾವು ಸುಮಾರು ಒಂದು 5-6 ಕೋಟಿ ವೀರಶೈವ ಲಿಂಗಾಯತ ಮಹಾ ಸಮಾಜ ನಮ್ ದೊಡ್ಡದಿದೆ. ಅದಕ್ಕೆ ಎಲ್ಲ ನೆಹರು ಮೈದಾನದಲ್ಲಿ 19ನೇ ತಾರೀಕಿಗೆ 3 ಗಂಟೆಗೆ ನಾವೆಲ್ಲರೂ ಸೇರ್ತಾ ಇದ್ದೇವೆ. ತಾವೆಲ್ಲರೂ ಬರಬೇಕು ಅಂತ ತಿಳ್ಕೊಂಡು ನಾವು 3ರಾಗ ಬಂದತ್ ಅಂತ ಹೇಳಿದ್ರು. ಶಿವಯೋಗ ಮಂದಿರ ಸ್ಥಾಪನೆ ಆಗಿ 106 ವರ್ಷ ಆಯ್ತು. ವೀರಶೈವ ಮಹಾಸಭಾ ಸ್ಥಾಪನೆ ಆಗಿ 120 ವರ್ಷ ಆಗಾಕ ಬಂತು. ಹೌದಾ? ಬಳ್ಳಾರಿ ವೀರಶೈವ ವಿದ್ಯಾವರ್ಧಕ ಸಂಘ ಸ್ಥಾಪನೆ ಆಗಿನೂ 100 ವರ್ಷ ದಾಟಿತು. ಬಾಗಲಕೋಟೆ ಬಸವೇಶ್ವರ ವೀರಶೈವ ವಿದ್ಯಾವರ್ಧ ಎಲ್ಲ 4 ಇದು ಏನು 4 ವಿದ್ಯಾಸಂಸ್ಥೆ, ಬಳ್ಳಾರಿ, ಬಾಗಲಕೋಟೆ, ಬಿಜಾಪುರ, ಬೆಳಗಾವಿ 2 ಲಿಂಗಾಯತ ಅಂತ ಅದು, 2 ವೀರಶೈವ ಅಂತ ಅದು. ಮುಂದೆ ಬ್ರಿಟಿಷರು ಈ ಗ್ರಾಂಟ್ ಕಟ್ ಮಾಡ್ತೀವಿ ಇದ್ರೊಳಗೆ ಅಂದದ್ದಕ್ಕ ಕರ್ನಾಟಕ ಲಿಬರಲ್, ಬಿಜಾಪುರ ಲಿಬರಲ್, ಇದು ಬರೇ BVV ಬಸವೇಶ್ವರ ವಿದ್ಯಾವರ ಸಂಘ ಮಾಡ್ಕೊಂಡ್ರು. ಆದ್ರೆ ಬಳ್ಳಾರಿ ಅವ್ರು ಮಾಡ್ಲಿಲ್ಲ. ಮಹಾಬಳೇಶ್ವರಪ್ಪನವ್ರು ಪತ್ರ ಬರೆದ್ರು ಅವ್ರಿಗೆ, ನಾವು ಮಾಡುದಿಲ್ಲ ಅಂದ್ರು. ನೀವು ಅಲಿಗಢ ಮುಸ್ಲಿಂ ಯೂನಿವರ್ಸಿಟಿ ಹೆಸರು ತೆಗಿರಿ, ಕ್ರಿಶ್ಚಿಯನ್ರ ಹೆಸರಲ್ಲೇ ಇರುವಂತ ಹೆಸರು ತೆಗಿರಿ, ಆಮೇಲೆ ನೋಡ್ತೀನಿ ಅಂದ್ರು. ಅದು ಹಂಗ ಉಳಿತು. 92ರಾಗ ಬೆಳಗಾವಿ ಒಳಗಿನ ಮಹಾಸಭೆ ಆಯ್ತು. ಅವಾಗ ಭೀಮಣ್ಣ ಖಂಡ್ರೆ ಅವರು ಬಹಳ ಆಕ್ಟಿವ್ ಆಗಿ ಕೆಲಸ ಮಾಡಿದ್ರು. ಅವಾಗ ಅದು ಬಹಳ ಸಕ್ಸಸ್ಫುಲ್ ಸಮಾವೇಶ ಆಯ್ತು 92ರಲ್ಲಿ ಬೆಳಗಾವಿ ಒಳಗೆ. ಅವಾಗ ಒಂದು ರೆಸೊಲ್ಯೂಷನ್ ಮಾಡಿದ್ರು. ಮೊದಲ ಏನ ಸಂಸ್ಥೆಗಳು ರಿಜಿಸ್ಟ್ರೇಷನ್ ಎಲ್ಲ ನಮ್ಮ ಹಂಗ ಇತ್ತು ಒರಿಜಿನಲ್. ನೀವು ಮೂಲ ಏನಿತ್ತು ಲಿಂಗಾಯತ ವೀರಶೈವ ಹಂಗೆ ಮಾಡ್ಕೋರಿ ಅಂದ್ರು. ಅದನ್ನ ನಾವು ನಮ್ಮ ಅಧ್ಯಕ್ಷರು ಆಗಿನ ಇಲ್ಕಲ್ ಸ್ವಾಮಿಗಳು ಅವ್ರ ಗಮನಕ್ಕೆ ತಂದು ನಮ್ಮ ಮ್ಯಾನೇಜಿಂಗ್ ಕಮಿಟಿಯಲ್ಲಿ ಇಟ್ಟು ಆಮೇಲೆ ಜನರಲ್ ಬಾಡಿ ಪಾಸ್ ಮಾಡಿ ಅದನ್ನ ನಾವು ಹೊಳ್ಳಿ ಮಾಡಿದ್ವಿ. ರಿಜಿಸ್ಟ್ರೇಷನ್ ಏನು ಚೇಂಜ್ ಮಾಡಿಲ್ಲ, ಅದು ಮೊದಲೇ ಇತ್ತು ಅದು. ಹಿಂಗಾಗಿ ಇತ್ತೀಚೆಗೆ ಇವು ಏನು ಸರ್ಕಾರಿ ಇದು ಸಿಗ್ತಾವಲ್ಲ ಸೌಲಭ್ಯಗಳ ಸಲುವಾಗಿ ಆ ಕಡೆ ಅದರ ಪಡ್ಕೊಳ್ಬೇಕು ಅನ್ನೋ ದೃಷ್ಟಿಯಿಂದ ಅವ್ರು ಕೇಳ್ತಾರ ವಿನ ಸಾಂಸ್ಕೃತಿಕವಾಗಿ ಮತ್ತು ಭಾವನಾತ್ಮಕವಾಗಿ ನಾವೆಂದೂ ಬೇರೆ ಬೇರೆ ಆಗಿಲ್ಲ. ಇಲ್ಲ ನಮ್ಮ ಸಂಸ್ಥೆ ಒಳಗೆ ತೋಡಿ ಎಲ್ಲ ಒಳಪಂಗಡದವರು ಅದಾರ, ಇಲ್ಲ ನೋಡ್ತಿರಲ್ಲ ನೀವು. ಅದಕ್ಕೆ ಅವರು ಯಾರು ಸ್ವಾಮೀಜಿ ಅವರು ಏನಾರ ಹೇಳಿ, ನಾನು ನಿನ್ನೆ ಹೇಳೀನಿ, ನಾವು 2 ಒಂದು ಅನ್ನೋರು ಪರ ಇರ್ತೀವಿ, ಅದಕ್ಕೆ ಸಾಧ್ಯ ಆದಷ್ಟು ಪ್ರಯತ್ನ ಮಾಡ್ತೀವಿ ಅಂತ ಹೇಳಿ. ಲಕ್ಕಸ್ಕೊಪ್ಪ ಗ್ರಾಮದ ಮುಖ್ಯ ರಸ್ತೆಯ ಮೇಲೆ ಬೃಹತ್ ಕಲ್ಲುಗಳನ್ನು ಹಾಕಿ ರಸ್ತೆ ಸಂಚಾರಕ್ಕೆ ಅಡ್ಡಿಪಡಿಸಲಾಗಿದೆ. ಜಮೀನು ಸ್ವಾಧೀನಪಡಿಸಿಕೊಂಡ ರಸ್ತೆಗೆ ಸರ್ಕಾರ ಪರಿಹಾರಧನ ನೀಡದ ಹಿನ್ನೆಲೆಯಲ್ಲಿ ಇಂಥವೊಂದೊಂದು ಘಟನೆ ನಡೆದಿದೆ. ರಸ್ತೆ ಮೇಲೆ ಕಲ್ಲು ಹಾಕಿ ಸಂಚಾರಕ್ಕೆ ಬಂದ್ ಮಾಡಲಾಗಿದೆ. ಬಾಗಲಕೋಟೆ ಜಿಲ್ಲೆಯ ಗುಳೇದಗುಡ್ಡ ತಾಲೂಕಿನ ಲಕ್ಕಸ್ಕೊಪ್ಪ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ. ರಸ್ತೆಗಾಗಿ ನೀಡಿರುವಂತಹ ಜಮೀನಿಗೆ ಪರಿಹಾರಧನ ನೀಡಿಲ್ಲ ಎಂದು ನದಾಫ್ ಕುಟುಂಬದ ವ್ಯಕ್ತಿಯು ರಸ್ತೆ ಮೇಲೆ ಕಲ್ಲು ಹಾಕಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಗ್ರಾಮಕ್ಕೆ ಪ್ರಮುಖ ರಸ್ತೆಯಾಗಿ ಹಲವಾರು ವರ್ಷಗಳು ಗತಿಸಿದೆ. ಗ್ರಾಮ ಪಂಚಾಯತ್ ಉತ್ತಾರದಲ್ಲಿ ನಕ್ಷೆಯಲ್ಲಿ ರಸ್ತೆ ಎಂದು ನಮೂದಿಸಿಲ್ಲ. ಸಾರ್ವಜನಿಕರ ಅನುಕೂಲಕ್ಕಾಗಿ ಪ್ರಮುಖ ರಸ್ತೆಯನ್ನಾಗಿ ಮಾಡಲಾಗಿದೆ. ಆದರೆ ಪರಿಹಾರಧನ ನೀಡದೇ ಇರುವುದರಿಂದ ನಮ್ಮ ಖಾಸಗಿ ಜಮೀನು ಎಂದು ಸ್ಥಳೀಯ ನದಾಪ ಕುಟುಂಬದವರು ರಸ್ತೆ ಬಂದ್ ಮಾಡಿದ್ದಾರೆ. ಇದರಿಂದ ಗ್ರಾಮಕ್ಕೆ ರೇಷನ್ ವಾಹನ ಸೇರಿದಂತೆ ಇತರ ವಾಹನಗಳು ಸಂಚಾರ ಬಂದ್ ಆಗಿದೆ. ಶಾಲಾ ಮಕ್ಕಳಿಗೆ ಸಂಚಾರಕ್ಕೂ ತೊಂದರೆ ಉಂಟಾಗಿದೆ. ಬೇರೆ ಗ್ರಾಮಗಳಿಗೆ ಹೋಗೋದಕ್ಕೂ ತೊಂದರೆ ಉಂಟಾಗುತ್ತಿದ್ದು, ಸಂಬಂಧಪಟ್ಟ ಅಧಿಕಾರಿಗಳು ಗಮನ ಹರಿಸಿ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿರಿ. ಖಾಸಗಿ ಮಾಲೀಕತ್ವ ಜಮೀನು ಇದ್ದಲ್ಲಿ ಸಮಸ್ಯೆ ಬಗೆಹರಿಸಿ ಸಂಚಾರಕ್ಕೆ ಮುಕ್ತ ಮಾಡಿರಿ ಎಂದು ಗ್ರಾಮಸ್ಥರು ಮನವಿ ಮಾಡಿಕೊಂಡಿದ್ದಾರೆ. ಈ ಬಗ್ಗೆ ಅಧಿಕಾರಿಗಳಿಗೂ ಹಾಗೂ ಜನಪ್ರತಿನಿಧಿಗಳಿಗೂ ಗ್ರಾಮಸ್ಥರು ಮನವಿ ಮಾಡಿಕೊಂಡಿದ್ದು, ಶೀಘ್ರವಾಗಿ ಈ ಸಮಸ್ಯೆಯನ್ನು ಬಗೆಹರಿಸಿ ಶಾಶ್ವತ ಪರಿಹಾರ ನೀಡಿರಿ ಎಂದು ಗ್ರಾಮಸ್ಥರು ಅಧಿಕಾರಿಗಳಿಗೆ ಮನವಿ ಮಾಡಿಕೊಂಡಿದ್ದಾರೆ. ಸಲುವಾಗಿ ಗ್ರಾಮದಲ್ಲಿ ಅದು ಪ್ರವೇಶ ಆಗಲು ತೊಂದರೆ ಆಗಿದ್ದರಿಂದ, ಈ ಕಲ್ಲು ಹಾಕಿದ್ದರಿಂದ ಅದು ರೇಷನ್ ಗಾಡಿ ಪುನಃ ಹೊಳ್ಳಿ ಇಲ್ಲಿ ರೇಷನ್ ಇಳಿಸಲಾರದೆ ಪುನಃ ಹೊಳ್ಳಿ ಹೋಗೈತಿ. ಈ ರೀತಿಯಾಗಿ ಅನೇಕ ತೊಂದರೆಗಳಕ್ಕ ಮತ್ತು ಶಾಲಾ ಮಕ್ಕಳಿಗೆ ಹೋಗ್ಲಿಕ್ಕೆ ಬರಲಿಕ್ಕೆ ತೊಂದರೆ ಆಗುತ್ತೆ. ಎಷ್ಟೋ ಮಕ್ಕಳು ಈ ಕಲ್ಲು ದಾಟಿ ಹೋಗೋ ಮುಂದೆ ಬಿದ್ದು ಪೆಟ್ಟು ಹತ್ಕೊಂಡಂಥ ಉದಾಹರಣೆಗಳಿವೆ. ಅದಕ್ಕಾಗಿ ಇದನ್ನು ಶೀಘ್ರವಾಗಿ ತೆರವುಗೊಳಿಸಿ ಈ ರಸ್ತೆಯನ್ನು ಗ್ರಾಮದ ನಕ್ಷೆಯಲ್ಲಿ ನಮಗೆ ಮಾನ್ಯ ತಹಶೀಲ್ದಾರ್ ಸಾಹೇಬರು ಮತ್ತು ಮಾನ್ಯ ಸಹಾಯಕ
ಸಾಹೇಬರು ಹಾಗೂ ನಮ್ಮ ಬಾಗಲಕೋಟೆ ಜಿಲ್ಲೆಯ ಜಿಲ್ಲಾ ಅಧಿಕಾರಿಗಳು ಸೂಕ್ತವಾಗಿದ್ದಕ್ಕೆ ಕೈಗೊಳ್ಬೇಕಂತೇಳಿ ನಾವು ದೇವಿ ನಾಯನದವರಿಗೆ ನಾವು ವಿನಂತಿಪೂರ್ವಕವಾಗಿ ಲಕ್ಕಸ್ಕಪ್ಪದ ಗ್ರಾಮದ ಎಲ್ಲ ಜನತೆ ಮನವಿಯನ್ನು ಮಾಡ್ಕೊಳ್ತಾ ಇದ್ದೀವಿ. ಧರ್ಮ ಅಂದರೆ ಒಡೆಯುವುದಲ್ಲ, ಎಲ್ಲ ಧರ್ಮವನ್ನು ಒಂದುಗೂಡಿಸುವುದೇ ಧರ್ಮದ ಕೆಲಸವಾಗಬೇಕು ಎಂದು ಲಾಲ್ ಹುಸೇನ್ ಕಂದಗಲ್ ತಿಳಿಸಿದ್ದಾರೆ. ಅವರು ಬಾಗಲಕೋಟೆಯ ನಗರದ ಅಲ್ ಇಸ್ಲಾಂ ಮಸೀದ್ ಹಾಲ್ನಲ್ಲಿ ನ್ಯಾಯದ ಹರಿಕಾರ ಪ್ರವಾದಿ ಪೈಗಂಬರ್ ಅವರ ಸೀರತ್ ಅಭಿಯಾನದ ಪ್ರಯುಕ್ತ ಸೀರತ್ ಪ್ರವಚನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದರು. ದೇವನು ಹೇಳುತ್ತಾನೆ, ಮನುಷ್ಯ ನಷ್ಟದಲ್ಲಿದ್ದಾನೆ. ನಾವಿಲ್ಲದ ಕಾಲ, ಗತಿಸುತ್ತಿರುವ ಕಾಲ, ಸಂಪತ್ತನ್ನು ಅಧಿಕಾರವನ್ನು ಮರಳಿ ಪಡೆಯಬಹುದು, ಆದರೆ ಸಮಯ ಗತಿಸಿದರೆ ಮರಳಿ ಪಡೆಯಲಾಗುವುದಿಲ್ಲ. ನಿಮಗೆ ಸಿಕ್ಕ ಸಮಯವನ್ನು ಸದುಪಯೋಗ ಪಡೆದುಕೊಳ್ಳಿ ಎಂದು ಪ್ರವಾದಿ ಸಂದೇಶವನ್ನು ಲಾಲ್ ಹುಸೇನ್ ಕಂದಗಲ್ ಸಾರಿದರು. ಜಮಾತೆ ಇಸ್ಲಾಂ ಹಿಂದ್ ಸಂಘಟನೆಯ ಜಿಲ್ಲಾಧ್ಯಕ್ಷರು ಸೇರಿದಂತೆ ಸಂಘಟನೆಯ ಎಲ್ಲ ಸದಸ್ಯರು ಭಾಗವಹಿಸಿದ್ದರು. ಹಿಂದೂ ಮುಸ್ಲಿಂ ಭಾವೈಕ್ಯತೆ ಸಾರಿದ ಕಾರ್ಯಕ್ರಮ ಜನಮನ ಗೆದ್ದಿತು. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಗಣ್ಯರಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ಅತ್ಯುತ್ತಮ ಮಾದರಿ ಇವೆಲ್ಲವುಗಳು ಶೀರ್ಷಿಕೆಯಲ್ಲಿ ಪ್ರತಿ ವರ್ಷ ಒಂದು ಕಾರ್ಯಕ್ರಮಗಳನ್ನು ನೀಡುತ್ತಾ ಮಾಡುತ್ತಾ ಬರುತ್ತದೆ. ಈ ಒಂದು ದಿಸೆಯಲ್ಲಿ ಅವರ ಜಾತಿ ಧರ್ಮವನ್ನು ನೋಡುವುದು ಬೇಡ, ಅವರ ಜೊತೆ ಕೈ ಜೋಡಿಸಿ ಒಂದು ಮಾನವ ಸಮಾಜವನ್ನು ನಿರ್ಮಿಸಲಿಕ್ಕೆ ನಾವೆಲ್ಲ ಪರಸ್ಪರ ಎಂಬ ಈ ಕುವೆಂಪು ಅವರ ಆಶಯತೆ ಈ ವಿಶ್ವದಲ್ಲಿ ಯೋಗ್ಯವಾದ ಒಂದೇ ಒಂದು ರಾಷ್ಟ್ರ ಇದ್ದರೆ ಅದು ನನ್ನ ಭಾರತ ಎಂಬ